ಕಿಲಾರ ಗ್ರಾಮದ ಎಲ್ಲ ಹಿರಿಯರ ತಾಯಂದ್ರೆ, ಆತ್ಮೀಯ ಶಾಲಾ ಮಕ್ಕಳೇ, ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಕೇರ್ಪೇಟೆ ಕ್ಷೇತ್ರದ ಶಾಸಕರು, ಆತ್ಮೀಯರು ಆಗಿರ್ತಕ್ಕಂಥ ಮಂಜು ಅವರೇ, ಶಂಕರೇಗೌಡರ ಮೊಮ್ಮಗ ಅನ್ನೋದು ಇಲ್ಲ ವಿಜಯಾನಂದ ಅವರ ತಾತ ಅವರ ಮಗನ ಅಂತ ಕರಿಬೇಕು ಅಂತಕ್ಕಂಥ ಗೊತ್ತಿಲ್ಲ, ಮೊಮ್ಮಗ ಅಂತ ಹೇಳಿದ್ರು ಶಂಕರೇಗೌಡರು. ವಿಜಯಾನಂದ ಅವರೇ ಹಾಗೂ ನಮ್ಮ ರಾಮಚಂದ್ರ ಅವರೇ, ರಮೇಶ್ ಅವರೇ ಹಾಗೂ ನಮ್ಮ ತಿಮ್ಮೇಗೌಡರು, ಏಕೆಂದರೆ ಈ ಶಾಲೆಗೆ ಒಂದು ಬಸ್ ಬೇಕು ಅಂತ ಹೇಳಿ ನಮ್ಮ ವಿಜಯಾನಂದ್ ನಮ್ಗೆ ಹೇಳ್ತಾನೆ ಇದ್ರು. ಹಲವಾರು ಗ್ರಾಮಸ್ಥರು ಸಹ ಹೇಳಿದ್ರಿ. ವಿಜಯಾನಂದ್ ಅವರ ಒತ್ತಡದ ಮೇರೆಗೆ ಇವತ್ತು ತಿಮ್ಮೇಗೌಡರು ನಾನು ಸಹ ಹೇಳಿ ಅವ್ರು ಬೆಂಗಳೂರಿನಲ್ಲಿ ಸ್ವಲ್ಪ ಟ್ರಾನ್ಸ್ಪೋರ್ಟ್ ಒಂದು ವ್ಯವಹಾರ ಏನಿದೆ, ಈ ಗ್ರಾಮಕ್ಕೆ ಒಂದು ಬಸ್ಸಿನ ವ್ಯವಸ್ಥೆಯನ್ನು ತಕ್ಷಣ ಮಾಡಬೇಕು ಅಂತಕ್ಕಂಥ ಒಂದು ಮನವಿ ಮಾಡಿದ್ದಕ್ಕೆ ಇವತ್ತು ತಿಮ್ಮೇಗೌಡರ ನೇತೃತ್ವದಲ್ಲಿ ನಿಮ್ಮ ಶಾಲೆಗೆ ಒಂದು ಬಸ್ಸನ್ನು ಇವತ್ತು ಉಡುಗೊರೆ ಕೊಡ್ತಾ ಇದ್ದೀವಿ. ಈಗಾಗಲೇ ನಮ್ಮ ಮೈಸೂರಿನ ಶಾಲೆಗೆ ಒಂದು ಬಸ್ಸನ್ನು ಈಗಾಗಲೇ ಕೊಟ್ಟಿದ್ದೇವೆ, ಅಶೋಕ ಲೈಲ್ಯಾಂಡ್ನವರು ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೂ ಹಲವಾರು ಹಳ್ಳಿಗಳಲ್ಲಿ ಶಾಲೆಗಳಿಗೆ ಬಸ್ಸನ್ನು ಕೊಡಿ, ಡೈರೆಕ್ಟ್ ಆಗಿ ನಮಗೆ KSRTC ಬಸ್ಗಿಂತ ಅನುಕೂಲ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತೀರಿ. ಅಂತ ಬಹುಶಃ ಎಲ್ಲಿ ಹೆಚ್ಚಿನ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಬರ್ತೀರಿ ಅಂಥ ಹಳ್ಳಿಗಳಿಗೆ ಸ್ವಲ್ಪ ಬಸ್ಸಿನ ವ್ಯವಸ್ಥೆಗಳನ್ನು ಶಾಲೆಗಳಿಗೆ ಮಾಡಿಕೊಡ್ತಕ್ಕಂಥ ಪ್ರಯತ್ನ ಪಡ್ತೀನಿ. ಇವತ್ತಿನ ಈ ಒಂದು ಕಾರ್ಯಕ್ರಮ, ಅದರ ಜೊತೆಗೆ ಇಲ್ಲಿ ಕಾರ್ಯಕ್ರಮದಲ್ಲಿ ಹಲವಾರು ಅರ್ಜಿ ಕೊಟ್ಟಿದ್ದೀರಿ. ಇವತ್ತು ದಿವಂಗತ ಶಂಕರೇಗೌಡರ ಬಗ್ಗೆ ನಾನು ಮಾತನಾಡಬೇಕು ಅಂದ್ರೆ, ಅವರು ಈ ರಾಜ್ಯದಲ್ಲಿ ಕೊಟ್ಟಂತ ಕಾಣಿಕೆ ಶಿಕ್ಷಣ ಕ್ಷೇತ್ರಕ್ಕೆ ಅವ್ರ ಬಗ್ಗೆ ಚರ್ಚೆ ಮಾಡ್ತಕ್ಕಂಥ ದೊಡ್ಡ ಮಟ್ಟದಲ್ಲಿ ಇನ್ನೂ ನಾವು ಬೆಳೆದಿಲ್ಲ. ಅವತ್ತಿನ ಕಾಲ ಬಹಳ ಕಷ್ಟದ ಕಾಲ, ಅವರೆಲ್ಲ ರಾಜಕೀಯ ಮಾಡಬೇಕಾದ್ರೆ ನಮಗೆ ಅದರ ಅನುಭವಗಳಿಲ್ಲ. ಇವತ್ತಿನ ರಾಜಕೀಯವೇ ಬೇರೆ. ಅವತ್ತು ಜನಗಳ ಪ್ರೀತಿ ವಿಶ್ವಾಸದಿಂದ, ಜನರ ಒಂದು ಆಶೀರ್ವಾದದಿಂದ, ಯಾವುದೇ ರೀತಿಯಲ್ಲಿ ವೈಯಕ್ತಿಕವಾಗಿ ಖರ್ಚು ವೆಚ್ಚಗಳನ್ನು ಮಾಡದೆ ನಿಮ್ಮಗಳು ಕೊಡ್ತಕ್ಕಂಥ ಚುನಾವಣಾ ವೆಚ್ಚಗಳಿಂದ ರಾಜಕಾರಣ ನಡೀತಾ ಇದ್ದಂಥ ದಿನಗಳು. ಅವರಿಗೆ ಶಿಕ್ಷಣ ಕ್ಷೇತ್ರದಲ್ಲಿ ಬಹುಶಃ ರಾಜ್ಯದಲ್ಲಿ ಆ ದಿನಗಳಲ್ಲಿ ಸರ್ಕಾರಗಳು ಮಾಡೋದಕ್ಕೆ ಶಿಕ್ಷಣ ಕ್ಷೇತ್ರದ ಒಂದು ಪ್ರೋತ್ಸಾಹ ಕೊಡ್ತಕ್ಕಂಥದ್ದಕ್ಕೆ ಹಲವಾರು ಸಮಸ್ಯೆಗಳನ್ನು ಎದುರಿಸ್ತಾ ಇದ್ರು ಆ ಕಾಲದಲ್ಲಿ. ಅಂಥ ದಿನಗಳಲ್ಲಿ ಶಂಕರೇಗೌಡರು ಇವತ್ತು ಮಂಡ್ಯ ಜಿಲ್ಲೆಗೆ ಶಿಕ್ಷಣ ಕ್ಷೇತ್ರಕ್ಕೆ ಕೊಟ್ಟಿರ್ತಕ್ಕಂಥ ಕೊಡುಗೆ ನಾವು ಯಾರು ದೊಡ್ಡ ಮಟ್ಟದಲ್ಲಿ ಚರ್ಚೆ ಮಾಡಿದ್ರೆ ಅದು ಯಾರು ಅನ್ಯತಾ ಭಾವಿಸ್ತಕ್ಕಂಥದ್ದು. ತುಂಬ ದೊಡ್ಡ ಮಟ್ಟದ ಕೊಡುಗೆ ಕೊಟ್ಟಿದ್ದಾರೆ. ಅದ್ರ ಜೊತೆಗೆ ರೈತರ ಬದುಕಿನ ಬಗ್ಗೆ ಅವರಲ್ಲಿದ್ದಂಥ ಕಲ್ಪನೆಗಳು, ರೈತರು ಇವತ್ತು ಈ ದೇಶದ ಬೆನ್ನೆಲುಬು ಅಂತಕ್ಕಂಥ ನಿಟ್ಟಿನಲ್ಲಿ ಅಂಥ ಒಂದು ರಾಜಕಾರಣಿಗಳು ಆ ಸಂದರ್ಭದಲ್ಲಿ ಜನಪ್ರತಿನಿಧಿಗಳಾಗಿ ಕೆಲಸ ಮಾಡಿದ್ದಾರೆ, ನಾವು ಮೆಚ್ಚತಕ್ಕಂಥದ್ದು. ಇವತ್ತು 123 ವರ್ಷಗಳನ್ನ ಕಳೆದು ಈ ಶಾಲೆ ಹಲವಾರು ದಾನಿಗಳ ಮುಖಾಂತರ, ಬಹುಶಃ ಹಲವಾರು ಜನ ಹಿರಿಯರು ಕೂತಿದ್ದೀರಿ, ಇಲ್ಲಿ ಕೆಲವು ಅಧಿಕಾರಿಗಳು ಇದ್ದಾರೆ, ಹಲವಾರು ಜನರ ಒಂದು ಸಹಕಾರದಿಂದ ಹಂತ ಹಂತವಾಗಿ ಶಾಲೆಯ ಅಭಿವೃದ್ಧಿಗೆ ಶಂಕರೇಗೌಡರು ಏನು ಒಂದು ಬುನಾದಿ ಹಾಕಿದ್ರು, ಅವರ ಒಂದು ಆ ಸಂದರ್ಭದ ಚಿಂತನೆಯನ್ನ ಮುಂದುವರ್ಸ್ಕೊಂಡು ಹೋಗ್ತಕ್ಕಂಥದ್ದಾರೆ. ಹಲವಾರು ಜನ ಹಿರಿಕರು ನೀವುಗಳು ಈ ಒಂದು ಕಿಲಾರ ಗ್ರಾಮದಲ್ಲಿ ಶಿಕ್ಷಣಕ್ಕೆ ಹೆಚ್ಚಿನ ಪ್ರೋತ್ಸಾಹ ಕೊಟ್ಟೇನೋ ತಾವೆಲ್ಲರೂ ಸಹಕಾರ ಕೊಟ್ಟಿದ್ದೀರಿ. ನಮ್ಮ ಶಾಲಾ ಮಕ್ಕಳ ಪರವಾಗಿ, ನಮ್ಮ ಶಿಕ್ಷಕರ ಪರವಾಗಿ ಎಲ್ಲರಿಗೂ ನಾನು ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಬಯಸ್ತಾ ಇದ್ದೀನಿ. ಆಗಲೇ ನನಗೆ ಮನವಿ ಕೊಟ್ಟಿದ್ದೀರಿ, ಶಿಥಿಲ ಆಗಿದೆ ಕಟ್ಟಡಗಳು ಅಂತ ಹೇಳಿ. ನಾನು ಇದ್ರ ಬಗ್ಗೆ ಎಲ್ಲ ರೀತಿಯಲ್ಲಿ ಒಂದು ಇಂಜಿನಿಯರ್ಗಳನ್ನ ಕಳಿಸಿ ಏನಾಗಬೇಕು ಅನ್ನೋದನ್ನ ನೀವುಗಳು ಅವ್ರಿಗೆ ಹೇಳಿ, ಅದ್ರ ಮೇಲೆ ಅವ್ರಿಗೆ ಏನು ಬೇಕಾಗುತ್ತೆ ಏನು ಅಂತಕ್ಕಂಥದ್ದನ್ನೆಲ್ಲ ಒಂದು ಸಿದ್ಧತೆ ಮಾಡ್ತಾರೆ. ಅದೇ ರೀತಿಯಲ್ಲಿ ನಮ್ಮ ಬಯಲು ಮಂದಿರದ ಬಗ್ಗೆ ಹಲವಾರು ವರ್ಷಗಳಿಂದ ಸಣ್ಣ ಪುಟ್ಟ ಒಂದು ಮದುವೆಗಳು ಮತ್ತೊಂದು ಕಾರ್ಯಕ್ರಮಗಳು ನಡೆಯತಕ್ಕಂಥದ್ದಕ್ಕೆ ಬಯಲು ಮಂದಿರ ಶಂಕರೇಗೌಡರ ಕಾಲದಲ್ಲಿ ಪ್ರಾರಂಭ ಮಾಡಿದ್ರು. ಅದನ್ನು ಸ್ವಲ್ಪ ನವೀಕರಣ ಮಾಡಬೇಕು ಅಂತಕ್ಕಂಥದ್ದು ಹಿರಿಕರ ಒಂದು ಮನವಿಯನ್ನು ಕೊಟ್ಟಿದ್ದೀರಿ. ಅದನ್ನು ಸಹ ತಕ್ಷಣ ಮಾಡಿಸ್ತಕ್ಕಂಥದ್ದಕ್ಕೆ ಪ್ರಾಮಾಣಿಕ ಪ್ರಯತ್ನ ಪಡ್ತೀನಿ ಅಂತಕ್ಕಂಥ ಹೇಳಿ ಶಿಕ್ಷಕರಿಗೆ ಮನವಿ ಮಾಡ್ತೇನೆ. ಇವತ್ತು ನಮ್ಮ ಮಕ್ಕಳೇನಿದ್ದಾರೆ, ಇವತ್ತು ಸಮಾಜ ಎಲ್ಲಿಗೆ ಹೋಗ್ತಾ ಇದೆ ಪ್ರತಿದಿನ ನೋಡ್ತೀವಿ ನಾವು.
ನಾನು ಎಲ್ಲೋದ್ರೂ ಹೇಳ್ತಕ್ಕಂಥದ್ದು ಒಂದೇ ಮಾತು, ರಾಜಕೀಯದ್ದು ಒಂದು ಭಾಗ ಬೇರೆ ಕಡೆ ಬಿಟ್ಟುಬಿಡೋದ, ಅದು ಇಲ್ಲಿ ಬೇಡ ಚರ್ಚೆ ಮಾಡೋದು. ಆದರೆ ಇವತ್ತು ಸಮಾಜದಲ್ಲಿ ಒಂದು ಅನ್ಯೂನ್ಯತೆ ಇಲ್ಲ. ಜನ್ಮ ಕೊಟ್ಟಂತ ತಂದೆ ತಾಯಂದ್ರು, ಆ ಕುಟುಂಬದಲ್ಲಿ ಇರ್ತಕ್ಕಂಥ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಆ ಒಂದು ಸಹೋದರ ಮನೋಭಾವ, ಸಹೋದರಿ ಮನೋಭಾವಗಳು ಇವತ್ತು ಯಾವುದೋ ಒಂದು ಕ್ಷುಲ್ಲಕವಂತ ಕಾರಣಗಳಿಗೆ ನಶಿಸಿ ಹೋಗ್ತೇವೆ. ನಮ್ಮ ಹಿರಿಕರು ಕೆಲವರು ಕೂತಿದ್ದೇವೆ. ನಿಮ್ಮ ಕಾಲದಲ್ಲಿ ಒಂದೊಂದು ಕುಟುಂಬದಲ್ಲಿ 20 ಜನ 30 ಜನ ಇರೋದು, ನಾವು ಅದು ನೋಡಿದೀವಲ್ಲ. ನಾವು ನಮ್ಮ ಚಿಕ್ಕ ವಯಸ್ಸಿನಲ್ಲಿ ಸಣ್ಣ ಮಕ್ಕಳಿದ್ದಾಗ ಒಟ್ಟೊಟ್ಟಿಗೆ ನಾವು 25-30 ಜನ ಕೂತು ಊಟ ಮಾಡ್ತಕ್ಕಂಥ ದಿನಗಳು. ಆ ದಿನಗಳು ಇವತ್ತು ನನ್ನ ಮನಸ್ಸಿನಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದೇ ಇದೆ. ಅವತ್ತು ಒಂದು ಅನ್ಯೂನ್ಯತೆ ಏನಿತ್ತು, ಅವತ್ತು ಯಾವುದೇ ಹಳ್ಳಿಗಳಲ್ಲಿ ವಿದ್ಯುತ್ ಶಕ್ತಿ ಇರಲಿಲ್ಲ, ವಿದ್ಯುತ್ ಶಕ್ತಿಯ ಸೌಲಭ್ಯ ಇಲ್ಲ, ರಸ್ತೆ ಇಲ್ಲ. ಈಗ ನಾವು ಇಲ್ಲೆಲ್ಲ ಇಟ್ಟವ್ರು ನೋಡಿ, ಇದು ಕುಡಿದ್ರು ಕಾಯಿಲೆ ಅಂತೀವಿ. ಅವತ್ತು ಬಹುಶಃ ನಮ್ಮ ಹಿರಿಕರು ಗೊತ್ತು, ಈ ಮಕ್ಳ ಪಾಪ ಗೊತ್ತಿಲ್ಲ. ಕೆರೆ ಇಲ್ಲ ಬಾವಿಯಿಂದ ನೀರು ತರೋರಿ, ಬಾವಿ ನೀರು ಸ್ವಲ್ಪ ಒಳ್ಳೆ ನೀರು ಇರ್ತಿತ್ತು. ತಂದು ಮನೆಯಲ್ಲಿ ಅಡಿಗೆ ಕೋಣೆಯಲ್ಲಿ ಮೂಲೆಯಲ್ಲಿ ಒಂದು ದೊಡ್ಡ ಹಂಡೆ ಇಟ್ಟಿದ್ರಿ. ಆ ನೀರನ್ನ ಫಿಲ್ಟರ್ ಮಾಡೋಕ್ಕೆ ನಮ್ಮ ಹಿರಿಕರು ಪಂಚೆ ಎಲ್ಲ ಯೂಸ್ ಮಾಡಿರಲ್ಲ, ಹಳೇದನ್ನ ತೆಗೆದು ಆ ಇದಕ್ಕೆ ಕಟ್ಟವ್ರಿ. ಬಂದು ಅದು ನೀರು ಹಾಕಿರೋ ಪಾಪ ತಂದು ನಮ್ಮ ಹೆಣ್ಣು ಮಕ್ಕಳು. ಅದೇ ಫಿಲ್ಟರ್ ನೀರು. ಈ ಫಿಲ್ಟರ್ ನೀರು ಕುಡಿದ್ರೆ ಕಾಯಿಲೆ ಅಂತೀವಿ. ಅವತ್ತು ಅಂಥ ನೀರು ಕುಡಿದ್ರು ನಮ್ಗೇನು ಆಯ್ತಿರಲಿಲ್ಲ. ಹಲವಾರು ಊರುಗಳಲ್ಲಿ ಕೆರೆಗಳಲ್ಲಿ ಒಂದು ಕಡೆ ದನ ತೊಳಿತಾ ಇರೋರು, ಇನ್ನೊಂದು ಕಡೆ ಬಟ್ಟೆ ಒಗೆಯೋರು, ಇನ್ನೊಂದು ಕಡೆ ಅದೇ ನೀರನ್ನೇ ಕುಡಿಯೋಕೆ ತಗೊಂಡೋಗು. ಅವತ್ತು ಶರೀರ ಚೆನ್ನಾಗಿ, ಇದು ನಾನು ನೋಡಿದ ಅನುಭವ, ನಮ್ಮ ಮಕ್ಕಳುಗಳಿಗೆ ಇದು ಗೊತ್ತಾಗಿದೆ. ಆ ರೀತಿ ಜೀವನದಲ್ಲಿ ಒಂದು ಅನ್ಯೂನ್ಯತೆ ಇತ್ತು. 6 ಗಂಟೆ ಆದರೆ ನೆಮ್ಮದಿಯಿಂದ ಊಟ ಮಾಡಿ ನಿದ್ದೆ ಮಾಡೋದು, ಬೆಳಗ್ಗೆ 5 ಗಂಟೆಗೆ ಹೊಲದಲ್ಲಿ ಕೆಲಸ ಮಾಡೋಕೆ ಹೋಗೋದು. ಇವತ್ತು ಏನಾಗಿದ್ದೀವಿ, 12 ಗಂಟೆ 1 ಗಂಟೆ ಆದರೂ ಟಿ ವಿ ಮುಂದೆ ಕೂತ್ಕೊಂಡ್ಬಿಡ್ತೀವಿ. ಆ ಟಿ ವಿಲಿ ಬರ್ತಕ್ಕಂಥ ಕಾರ್ಯಕ್ರಮ ನೋಡಿ ಎಲ್ಲ ಒಂದು ಕಡೆ ಈಗ ಮೊಬೈಲ್ದು ಗೊತ್ತಾಯ್ತು, ಎಲ್ಲ ಚೆನ್ನಾಗಿ ಇಟ್ಕೊಂಡಿದ್ದೀವಿ. ಮೊಬೈಲ್ ನಡೀತಾ ಇದೆ. ರಾತ್ರಿ ನಮ್ಮ ಮಕ್ಕಳು ಈ ಮೊಬೈಲ್ ಫೋನ್ಗಳು ಹುಚ್ಚೀಗ. ಮನೇಲಿ ತಂದೆ ತಾಯಂದ್ರು ಫುಲ್ ರಗ್ಗೊತ್ಕೊಂಡಿರ್ತಾರೆ, ಮಲಗೋರಿಂದ ನೀವು ಅನ್ಕೊಂಡು ನೆಮ್ಮದಿನ ಇರ್ತೀರಿ. ಅಲ್ಲಿ ರಗ್ಗೊತ್ಕೊಂಡ್ಬಿಟ್ಟು ಹೇಳ್ತಾರೆ, ಈಗ ಆ ಮೊಬೈಲ್ ಇಟ್ಕೊಂಡು ಆಟ ಆಡ್ತಾರೆ. ಅದು ಆಟ ಆಡಿ ಕೆಲವು ಕಡೆ ನೋಡಿ, ನೆನ್ನೆ ಮೊನ್ನೆನ ಇದಕ್ಕೆ ತಂದೆ ತಾಯಿನ ಅಕ್ಕನ್ನ ಇಲ್ಲ, ತಾಯಿ ಅಕ್ಕನ ಇರಬೇಕು. ನೆನ್ನೆ ಯಾವ್ದೋ ಪೇಪರ್ ತಾಯಿನ ಅಕ್ಕನ್ನ, ತಂದೆನ ಅಕ್ಕನ್ನ ಅವನೇ ಕೊಲೆ ಮಾಡ್ತಾನೆ. ಇಟ್ಕೊಳ್ಳಿಲ್ಲ ಅಂತೇಳಿ ಗೇಮ್ ಆಡ ಸಾಯಿಸ್ಬಿಟ್ಟು ಈ ತರ ಅವನೇ ತೊಂದರೆ ಇಲ್ಲ ಬಿಡಿ. ನಮ್ಮ ಇಲ್ಲಿ ನಾನು ಯಾಕಿದೆ ಹೇಳ್ತೀನಿ ಅಂದ್ರೆ, ದಯವಿಟ್ಟು ನಮ್ಮ ಶಿಕ್ಷಕರಿಗೆ, ನಮ್ಮ ಸಹೋದರಿಯರಿಗೆ ಹೇಳ್ತಕ್ಕಂಥದ್ದು, ಮಕ್ಕಳು ಸ್ವಲ್ಪ ನಮ್ಮ ಹಿಂದಿನ ಕಾಲದಲ್ಲಿ ರಾಮಾಯಣ ಮಹಾಭಾರತ ಇವೆಲ್ಲ ನಾವು ಮನೇಲೆ ಕೂತ್ಕೊಂಡು ಓದುವು. ಈಗ ಮಕ್ಕಳು ರಾಮಾಯಣ ಮಹಾಭಾರತ ನೋಡಲ್ಲಿ ನೀವು ಹೇಳಿದಂಗೆ ಇದರಲ್ಲಿ ಆಟ ಆಡು ಆನ್ಲೈನಲ್ಲಿ, ಅದರಿಂದ ಪ್ರಭಾವಿತರಾಗೋದು ಇದು ನೋಡ್ತಾ ಇದ್ದೀವಿ. ಮಕ್ಕಳನ್ನ ತಂದೆ ತಾಯಂದ್ರು ಶಿಸ್ತಿನಲ್ಲಿ ಬೆಳೆಸ್ತಕ್ಕಂಥದ್ದು ಒಂದು ಭಾಗ. ಶಾಲೆನಲ್ಲಿ ನಮ್ಮ ಶಿಕ್ಷಕರು ನಮ್ಮ ಮಕ್ಕಳು ಒಳ್ಳೆ ದಾರಿಲಿ ಹೋಗ್ತಕ್ಕಂಥದ್ದು. ಮತ್ತು ನಮ್ಮ ಹಳೆ ಕಾಲ ಇತ್ತಲ್ಲ, ಒಂದು ಪ್ರೀತಿ ವಿಶ್ವಾಸ ಅನ್ಯೋನ್ಯತೆ ಇಟ್ಕೊಂಡು ಬದುಕ್ತಾ ಇದ್ದೇವಲ್ಲ, ಆ ದಿನಗಳು ಮತ್ತಿವತ್ತು ಬರದೇ ಇದ್ರೆ ನಾವು ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು, ದೇಶ ಎಷ್ಟೇ ದೊಡ್ಡ ಮಟ್ಟದಲ್ಲಿ ಬೆಳೆದ್ರು ಇವತ್ತು ಒಳ್ಳೇದಾಗೋದಿಲ್ಲ. ಆ ಹಿನ್ನೆಲೆಯಲ್ಲಿ ನಾನು ನಮ್ಮ ಶಾಲಾ ಮಕ್ಕಳಿಗೆ ಹೇಳೋದು, ಕಷ್ಟಪಟ್ಟು ಓದಿ. ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಹೇಳಿ ಅದೇ ಮತ್ತೇನ ಕೆಲವು ಘಟನೆಗಳು ನಡೀತಾವಲ್ಲ, ಅಂಥವಕ್ಕೆ ಪ್ರಭಾವಕ್ಕೊಳಗಾಗ್ಬಿಡಿ. ನಾನು ಓದಬೇಕಾದ್ರೆ ಕೊನೆ ಬೆಂಚಲ್ಲಿ ಕೂತ್ಕೊಳ್ಳಿದೆ. ಅದಷ್ಟೇ ಅಲ್ಲ, ಮಾರ್ಕ್ಸ್ ಪಡೆಯೋದ್ರಲ್ಲೂ ಕಡಿಮೆನೇ ನಾನು ಇದ್ದಿದ್ದು. ಇವತ್ತು ನಮ್ಮ ಕೈಲಿ ಹಲವಾರು ರೀತಿ ಪ್ರತಿಭೆ ಇದೆ, ಶಕ್ತಿ ಇದೆ. ಅದನ್ನು ನಾವು ಉಪಯೋಗ ಮಾಡ್ಕೋಬೇಕು. ನಮ್ಮ ಮಕ್ಕಳಿಗೆ ಹೇಳೋದು, ಸಣ್ಣ ಮಕ್ಕಳಿಗೆ ನಾನು ಹೇಳೋದು, ನಿಮಗೆ ಭಗವಂತ ಬುದ್ಧಿ ಕೊಟ್ಟಿರ್ತಾನೆ, ಅದನ್ನು ಸರಿಯಾಗಿ ಉಪಯೋಗ ಮಾಡಿದ್ರೆ ಮೇಲ್ ಬರ್ಬೋದು. ಮಾರ್ಕ್ಸ್ ಕಡಿಮೆ ಆಯಿತು ಅಂತ ಹೇಳಿ ಮತ್ತಿನ್ನೇನೋ ಅನಾಹುತ ಮಾಡ್ಕೊಳ್ಳೋದು, ಅಂಥವಕ್ಕೆಲ್ಲ ಕೈ ಹಾಕ್ಬಿಡಿ. ಮಾರ್ಕ್ಸು ಕಡಿಮೆ ಆಗಿರ್ಬೋದು, ಆದರೆ ನಿಮ್ಮಂಥವ್ರೆ ಆ ಮಾರ್ಕ್ಸ್ ಕಡಿಮೆ ತೆಗಿತಾರಲ್ಲ, ಅವರೇ ಇವತ್ತು ದೇಶಕ್ಕೆ ದೊಡ್ಡ ದೊಡ್ಡ ಕೊಡುಗೆ ಕೊಟ್ಟಿರ್ತಕ್ಕಂಥವ್ರು. ನಾವು ಹಿಂದೆಲ್ಲ ಕಥೆ ನೋಡೋದು. ಅದರಿಂದ ಮಕ್ಕಳಿಗೆ ನಾನು ತಿಳುವಳಿಕೆ ಹೇಳೋದು, ಯಾವುದೇ ಕಾರಣಕ್ಕೂ ಅಂಜಬೇಡಿ. ನಿಮ್ಮ ತಂದೆ ತಾಯಿಗಳು ನೋಡಿಕೊಂಡು ಅವ್ರು ಏನು ನಿಮಗೆ ಶಿಸ್ತುಬದ್ಧವಾಗಿರೋಕ್ಕೆ ಹೇಳ್ತಾರೆ, ಅವ್ರಿಗೆ ಗೌರವ ತರ್ತಕ್ಕಂಥ ರೀತಿಯಲ್ಲಿ ನಮ್ಮ ಮಕ್ಕಳು ಓದಬೇಕು.
ನಿಮ್ಗೆ ಏನು ಬೇಕು ವ್ಯವಸ್ಥೆ, ಆ ವ್ಯವಸ್ಥೆಗಳನ್ನ ನಿಮ್ಗೆ ಓದಲಿಕ್ಕೆ ಮಕ್ಕಳಿಗೆ ಎಲ್ಲ ರೀತಿಯ ವ್ಯವಸ್ಥೆ ಮಾಡಿಕೊಡೋದು ನನ್ನ ಜವಾಬ್ದಾರಿ, ಮಾಡಿಕೊಡ್ತೀನಿ ಅಂತ ಮಾಡಿ ತಯಾರಾಗಿದೆ. ಒಂದು ಅವಕಾಶ ಇದೆ, ಮುಂದಿನ ದಿನಗಳಲ್ಲಿ ಒಂದು ನಂಬಿಕೆ ಇಟ್ಕೊಂಡಿದ್ದೀನಿ. ಈಗೇನು ನಡೀತಾ ಇದೆ ರಾಜ್ಯ, ಜನಕ್ಕಾಗಲೇ ಬೇಸರ ಇದೆ. ಪಕ್ಷ ಭೇದ ಮರೆತೆ ಮುಂದಿನ ದಿನಗಳು ಯಾವ ರೀತಿ ಚುನಾವಣೆ ಆಗುತ್ತೆ ಅನ್ನೋದು ಸ್ವಲ್ಪ ನಾನು ಇಟ್ಕೊಂಡಿದ್ದೀನಿ, ನಂಬಿಕೆ ಇಟ್ಕೊಂಡಿದ್ದೀನಿ ಜನಗಳ ಮೇಲೆ. ಒಳ್ಳೆ ಕಾಲ ಬಂದರೆ ನಾನು ಒಂದು ಮಾತು ಕೊಡ್ತೀನಿ, ನಮ್ಮ ಮಕ್ಕಳು ದೇವರಿದ್ದಂಗೆ. ನಾನು ಶಿಕ್ಷಣ ಕ್ಷೇತ್ರದ ವಿಷಯದಲ್ಲಿ ತುಂಬ ಗೌರವ ಇಟ್ಕೊಂಡಿದ್ದೇನೆ. ಇವತ್ತು ಈ ರಾಜ್ಯದಲ್ಲಿ ಆರೋಗ್ಯ, ಶಿಕ್ಷಣ, ಅದೇ ಜೊತೆ ನಮ್ಮ ರೈತರ ಬದುಕು ಎಷ್ಟು ಕಷ್ಟದಲ್ಲಿದ್ದೇವೆ ಈಗಲೂ ಅನ್ನೋದು ನನಗೆ ಅರ್ಥ ಆಗ್ತದೆ. ದೇಶದಲ್ಲಿ ಇವತ್ತು ನಾನು ಕೈಗಾರಿಕಾ ಮಂತ್ರಿ, ಉಕ್ಕಿನ ಮಂತ್ರಿ ಆಗಿರ್ಬೋದು, ಅಲ್ಲಿ ನನ್ನ ನೋಡಕ್ ಬರೋರು ಎಲ್ಲ ಸೂಟು ಬೂಟು ಹಾಕಿ ಶ್ರೀಮಂತರುಗಳು ಬರ್ತಾರೆ. ಅಲ್ಲಿ ಯಾರು ಬಡವರು ಬರಲ್ಲ ನನ್ನ ನೋಡೋದಕ್ಕೆ. ನಾನು ಬಡವ್ರನ್ನೆಲ್ಲಿ ನೋಡೋಕೆ ಸಾಧ್ಯ? ಇಲ್ಲಿ ನಿಮ್ಮಂಥ ಊರಿಗೆ ಬಂದರೆ ಬಡವ್ರು ನೋಡೋಕೆ ಸಾಧ್ಯ. ಒಂದು ಕಡೆ ನಮ್ಮ ದೇಶ ಏನೋ ಬೆಳೀತಾ ಇದೆ, ವಿಶ್ವಕ್ಕೆ ನಾವು ಓವರ್ಟೇಕ್ ಮಾಡಿ ಹೋಗ್ತಾ ಇದ್ದೀವಿ ಅಂತ ಮಾತಾಡ್ತೀವಿ. ನಿಜವಾದ ಭಾರತ ಏನಾಗಿದೆ ಅನ್ನೋದು ನಾವು ನೋಡಬೇಕು ಅಂದರೆ ನಾವು ಹಳ್ಳಿಲಿ ಬಂದರೆ ಕಾಣ್ತದೆ ನಾವಿನ್ನೂ ಎಲ್ಲಿದ್ದೀವಿ ಅಂತ. ಇದು ನಾನು ತಿಳ್ಕೊಂಡಿರ್ತಕ್ಕಂಥ. ನನಗೆ ಒಂದು ಭಗವಂತ ಹಲವಾರು ಸಂದರ್ಭದಲ್ಲಿ ನನ್ನ ಜೀವ ಏನು ಉಳಿಸಿದ್ದಾನೆ. ಈ ಜೀವ ಉಳಿದಿರ್ತಕ್ಕಂಥದ್ದೇ ಭಗವಂತ ಎಲ್ಲೋ ಒಂದು ಕಡೆ ಈ ರಾಜ್ಯದ ನನ್ನ ರೈತ ಬಂಧುಗಳು, ನನ್ನ ತಾಯಂದಿರು, ಯುವಕರಿಗೆ ಏನಾದರೂ ನಿನ್ನಿಂದ ಆಗಬೇಕು ಅನ್ನೋದಕ್ಕೆ ನನ್ನ ಜೀವ ಕೊಟ್ಟೋದು. ನೀವೆಲ್ಲ ಪಾಪ ಕಳೆದ 1 ವರ್ಷದಿಂದ ನಾನು ಅನುಭವಿಸಿದಂಥ ನೋವಿದೆಯಲ್ಲ, ಅಯ್ಯೋ ಪಾಪ ಏನಾದರೂ ಒಳ್ಳೇದಾಗ್ಲಪ್ಪ ಅವನಿಗೆ, ಭಗವಂತ ಒಳ್ಳೇದು ಮಾಡಲಿ ಅಂತ ಎಷ್ಟು ಕುಟುಂಬದಲ್ಲಿ ನೀವು ಹಾರೈಸಿದಿರೋ ಅದರ ಪ್ರತಿಫಲ ಇವತ್ತು ನಿಮ್ಮ ಮುಂದೆ ನಾನು ಇಷ್ಟು ಮಾತಾಡ್ತಾ ಇದ್ದೀನಿ. ಆದರೂ ಒಂದು ಮಾತು ಕೊಡ್ತೇನೆ, ನಾನು ಬದುಕಿರೋವರಿಗೆ ನಾನು ರಾಜಕಾರಣದಲ್ಲಿ ಮೇಲಿರಲಿ, ನೆಲದಲ್ಲೇ ಇರಲಿ, ನಿಮ್ಮ ಕಷ್ಟ ಸುಖದಲ್ಲಿ ಇರ್ತಕ್ಕಂಥದ್ದು. ಅದರಲ್ಲಿ ಯಾವುದೇ ರೀತಿಯಲ್ಲಿ ನಮ್ಮ ರಾಜ್ಯ ಒಳಗಾಗ ನಮ್ಮ ಗ್ರಾಮಕ್ಕೆ ಇವತ್ತು ಏನು ಕೊಟ್ಟು ಹೇಳಿದ್ದೀನಿ. ಶಂಕರೇಗೌಡರ ಒಂದು ಅವತ್ತಿನ ದೂರ ಆಲೋಚನೆ ಮುಖಾಂತರ ಆ ಚಿಂತನೆ ಏನಿದೆ ಅದನ್ನು ಭದ್ರವಾಗಿ ಕಟ್ತಕ್ಕಂಥದ್ದಕ್ಕೆ ನಮ್ಮ ಗ್ರಾಮಕ್ಕೆ ಭಾಳ ಜನ ಒಳ್ಳೊಳ್ಳೆ ವಿದ್ಯಾವಂತರಾಗಿ ಈ ಕಿಲಾದ ಗ್ರಾಮದ ಹೆಸರು ಉಳಿಸಿ. ನಾನು ಚಂದ್ರಣ್ಣದ ಹೆಸರು ಹೇಳಿದೆ, ಅವರು ನಮಗೆ ಇದು ಕಿಲಾರಿದ್ದಾರೆ, ಚಂದ್ರಣ್ಣಲ್ಲಿ ಉಂಡಳ್ಳಿ ಪಕ್ಕದ ಉಂಡಳ್ಳಿ. ಅದರಿಂದ ನಿಮಗೆ ನಾನು ಮಾತು ಕೊಡ್ತೀನಿ, ನಿಮ್ಮ ಕಷ್ಟ ಸುತ್ತ ಇರ್ತೇನೆ. ನಿಮ್ಮಲ್ಲಿ ರಾಜಕಾರಣ ಚುನಾವಣೆ ಟೈಮಲ್ಲಿ, ಬೇರೆ ಟೈಮಲ್ಲಿ ಅಣ್ಣ ತಮ್ಮಂತಂದ್ರೆ ಒಟ್ಟಾಗಿ ಅಷ್ಟೇ ನಾನು ಕೇಳುತ್ತೆ. ನಿಮಗೆಲ್ಲ ಭಗವಂತ ಒಳ್ಳೇದು ಮಾಡಲ್ಲ. ನನಗೆ ನಾಗಮಂಗಲದಲ್ಲಿ ಬೆಳಗ್ಗೆ 11 ಗಂಟೆಗೆ ಹೋಗ್ಬೇಕಾಗಿತ್ತು. ಆದ್ರೆ ಏನು ಮಾಡೋದು, ಸ್ವಲ್ಪ ನಿಮ್ಮ ಪ್ರೀತಿ ವಿಶ್ವಾಸದಲ್ಲಿ ಫೋಟೋ ತೆಗೆಸ್ಕೊಳ್ಳೋದೇ ಒಂದು ಸೆಷನ್ ದೊಡ್ಡದಾಗಾಯ್ತದೆ. ದಯವಿಟ್ಟು ಬೇಗ ಬಿಟ್ಕೊಡಿ, ಎಲ್ಲರಿಗೂ ಒಳ್ಳೇದಾಗಿದೆ.